ಬಿಜೆಪಿ ನಾಯಕರುಗಳ ಪ್ರತಿಕ್ರಿಯೆ ನೋಡಿದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ರಂತೂ ಕೆಂಡ ಮಂಡಲ ಇದರ ಬಗ್ಗೆ. ಹಿಂದೂ ಸಮಾಜವನ್ನು ಒಡೆಯುವ ವ್ಯವಸ್ಥಿತ ಕುತಂತ್ರ ಇದು ಅಂತಿದ್ದಾರೆ ಅವರು. ಮುಸ್ಲಿಮರಲ್ಲೇ 108 ಜಾತಿಗಳಿದ್ದಾವೆ, ಶಿಯಾ ಸುನ್ನಿ ಇತರೆ. ಆದರೆ ನೀವು ಜಾತಿ ಆಧಾರದಲ್ಲಿ ಹಿಂದೂಗಳನ್ನು ಒಡೆದಿದ್ದೀರಿ. ಮುಸ್ಲಿಮರದೇ ಅತಿ ದೊಡ್ಡ ಸಂಖ್ಯೆ ಅನ್ನೋದಾದ್ರೆ ಅವರಿಗೆ ಯಾಕೆ ಅಲ್ಪಸಂಖ್ಯಾತ ಸ್ಥಾನಮಾನ? ಮುಸ್ಲಿಂ ಒಳಜಾತಿಗಳ ಸರ್ವೆ ಆಗಬೇಕು ಅಂದ್ರು. ಮುಸ್ಲಿಮರೊಳಗೂ ಹೊಡಿರಲ್ಲ, ಅಲ್ಲಿ ಪಿಂಜಾರ್ ಹತ್ತದಾರ, ಸಿಯಾ ಹತ್ತದಾರ, ಸುನ್ನಿ ಹತ್ತದಾರ, ಮಮ್ಮದಿ ಹತ್ತದಾರ. ಹಂಗೆ ಹೊಡೆದ್ರೆ ಅವ್ರು ಕಡಿಮೆ ಆಗ್ತದೆ. ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ ತೋರಿಸಿರಿ, ನಮ್ಮನ್ನೆಲ್ಲ ಹೊಡೆದಿರಿ. ಅದಕ್ಕೆ ನಮ್ಮ ವಿರೋಧ ಇರೋದು ಇನ್ನೊಮ್ಮೆ ಸರ್ವೆ ಮಾಡಿ. ಜಾತಿ ಮ್ಯಾಗ ಹೊಡೆದಿರಂದ್ರೆ ಮುಸ್ಲಿಮರು ನೋಡ್ರಿ, ಜಾತಿ ಗಣತಿ ಇದನ್ನು ಸಮೀಕ್ಷೆನೇ ಸರಿ ಇಲ್ಲ. ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವರು ಅಲ್ಪಸಂಖ್ಯಾತರು ಇದ್ರದಿಂದ ತೆಗೆದುಬಿಡ್ರಿ ಪಟ್ಟಿದಿಂದ. ಅವರು ಬಹುಸಂಖ್ಯಾತರಾಗಾರ. ಅಲ್ಪಸಂಖ್ಯಾತರು ಯಾರ್ಯಾರ? ದಲಿತರೇ ಇದು ರಾಜ್ಯದಲ್ಲಿ ನಂಬರ್ 1 ಅದಾರ. ಹೈಯೆಸ್ಟ್ ದಲಿತರು ನೀವು ಲೆಕ್ಕ ತೊಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ. ಕುರುಬ ಜನಾಂಗ ಹಾಲಮತ ಅವ್ರು ದೊಡ್ಡ ಸಮಾಜ ಇದೆ. ಅಲ್ಲಿದಿಂದ ಲಿಂಗಾಯತರು ಬರ್ತಾರೆ, ಅಲ್ಲಿದಿಂದ ಒಕ್ಕಲಿಗರು, ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ, ಕ್ಷತ್ರಿಯ ಸಮಾಜಗಳು, ಹೀಗೆಲ್ಲ ಬ್ರಾಹ್ಮಣ ಸಮಾಜ. ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗಬೇಕು? ಬ್ರಾಹ್ಮಣರಿಗೆ ಸಿಗಬೇಕು, 2% ಅದಾರ. ಮರಾಠರಿಗೆ ಸಿಗಬೇಕು, ಈ ಬೌದ್ಧರಿಗೆ ಸಿಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.